ಎಸ್ ನಾರಾಯಣ ಪುತ್ರ ಪವನ್ ಮದುವೆ ಆದ ಕೆಲವೇ ದಿನಗಳಲ್ಲಿ ಅಸಲಿ ಆಟ ಶುರುವಾಗಿದೆ. 2021ರ ಫೆಬ್ರವರಿ 22ರಂದು ಪವನ್ ಕೈ ಹಿಡಿದು ಗೃಹ ಪ್ರವೇಶ ಮಾಡಿದ್ದಂತಹ ಪವಿತ್ರ ಅಕ್ಕಿ ಸೇರು ಒದ್ದು ಬಲಗಾಲಿಟ್ಟು ಬಂದು ಮಾಡಿದ್ದೆಲ್ಲವೂ ಕೂಡ ಎಡವಟ್ಟು. ಸೊಸೆ ಸೌಭಾಗ್ಯ ತಂದ್ಲು ಅಂದ್ಕೊಂಡಿದ್ದಂತಹ ಅತ್ತೆ ಮಾವನಿಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಮುದ್ದಿನ ಸೊಸೆ ತುಂಬಿದ ಮನೆ ಅಂದ್ಕೊಂಡಿದ್ದಂತಹ ಎಸ್ ನಾರಾಯಣ್ಗೆ ಆಘಾತ ಉಂಟಾಗಿದೆ. ಮಗ ಮೆಚ್ಚಿದ ಹುಡುಗಿನ ಮನೆ ತುಂಬಿಸಿಕೊಂಡಿತ್ತು ಕಲಾ ಸಾಮ್ರಾಟ್. ಬಟ್ ಆದ್ರೆ ಆ ಕಲಾ ಸಾಮ್ರಾಟ್ಗೆ ಬರಸಿಡಿಲು ಬಂದಂತಾಗಿದೆ. ಈಕೆಯನ್ನ ಮನೆ ತುಂಬಿಸಿಕೊಂಡ ಬಳಿಕ ಸೊಸೆ ಪವಿತ್ರಾಳ ಅಸಲಿ ಆಟ ಕಣ್ಣಾರೆ ಕಂಡು ಕುಗ್ಗಿ ಹೋಗಿದ್ದಾರೆ ಎಸ್ ನಾರಾಯಣ್. ಈಗ ಮನೆ ಬಿಟ್ಟು ಹೋಗಿ 1.5 ವರ್ಷ ಆಗಿದೆ. 1.5 ವರ್ಷ ಆದ ಮೇಲೆ ಸಾಕಷ್ಟು ಆಲೋಚನೆಯನ್ನ ಮಾಡಿ ಈಗ ಎಸ್ ನಾರಾಯಣ್ ಅವರ ಕುಟುಂಬದ ಮೇಲೆ ಗಂಭೀರ ಆರೋಪ ಮಾಡಿ ವರದಕ್ಷಿಣೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇದೀಗ ಕೇಸ್ ದಾಖಲಾಗಿದೆ. ಈಗ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ ಪೊಲೀಸ್ನವರು, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಎಲ್ಲವನ್ನೂ ಕೂಡ ಕಾನೂನು ರೀತಿಯಾಗಿ ನಾವು ಮುಂದುವರಿಸ್ತೇವೆ ಅಂತ ಹೇಳಿ ಎಸ್ ನಾರಾಯಣ್ ಅವರು ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಬಹಿರಂಗವಾಗಿ ಕೆಲವೊಂದು ವಿಚಾರಗಳನ್ನ ಹೇಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಕುಟುಂಬದವರಿಗೆ. ಅದು ಹೌದು ಸತ್ಯ. ಮನೆಯಲ್ಲಿ ಏನಾಗ್ತಾ ಇದೆ, ಏನ್ ಹೋಗ್ತಾ ಇದೆ, ಯಾವ ರೀತಿಯಾಗಿ ಸೊಸೆ ನಡ್ಕೊಳ್ತಾ ಇದ್ಲು, ಮತ್ತೆ ಯಾವ ರೀತಿಯಾಗಿ ಎಸ್ ನಾರಾಯಣ್ ರವರ ಕುಟುಂಬಸ್ಥರು ಚಿತ್ರ ಹಿಂಸೆಯನ್ನ ಅನುಭವಿಸಿದ್ರು ಸೊಸೆಯಿಂದ ಅನ್ನುವಂತಹ ವಿಚಾರವನ್ನ ಅವ್ರು ಎಲ್ಲೂ ಕೂಡ ಬಾಯ್ಬಿಟ್ಟಿಲ್ಲ. ಯಾಕೆಂದ್ರೆ ನಮ್ಮ ಸೊಸೆ ಅಲ್ವಾ ಅಂತ ಹೇಳಿ ಪ್ರತಿ ಬಾರಿಯೂ ಕೂಡ ತಮಗ್ ತಾವೇ ಸಮಾಧಾನ ಮಾಡಿಕೊಂಡು ಮಗನಿಗೂ ಸಮಾಧಾನ ಮಾಡಿ ಅತ್ತೆಯೂ ಕೂಡ ಸುಮ್ಮನಾಗಿರ್ತಾ ಇದ್ರು ಅಂತ ಕೂಡ ಕೇಳ್ತಾ ಇದ್ದೀವಿ ಇದೀಗ. ಹಾಗಿದ್ರೆ ಯಾವ ರೀತಿಯಾಗಿ ಕಿರುಕುಳವನ್ನ ಕೊಡ್ತಾ ಇದ್ರು ಪವಿತ್ರ, ಗಂಡನಿಗೆ ಯಾವ ರೀತಿಯಾಗಿ ಚಿತ್ರ ಹಿಂಸೆಯನ್ನ ಕೊಡ್ತಾ ಇದ್ರು, ಮತ್ತೆ ಆಕೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ನಮ್ಗೆ ನಾನು ಮನೆ ನಡೆಸ್ಕೊಂಡು ನಾನೇ ಹೋಗ್ತಾ ಇದ್ದೆ. ಯಾಕೆಂದ್ರೆ ಪವನ್ ಅವರು ಕೆಲಸ ಮಾಡ್ತಾ ಇರಲಿಲ್ಲ, ನಾನು ಕೆಲ್ಸಕ್ಕೆ ಹೋಗಿ ನಾನೇ ಸಾಕ್ತಾ ಇದ್ದೆ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಆ ಒಂದು FIR ಕಾಪಿಯಲ್ಲೂ ಕೂಡ ಈ ಒಂದು ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ. ಒಂದು ಇನ್ಸ್ಟಿಟ್ಯೂಟ್ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ರು, ಅದಕ್ಕೂ ನಾನೇ ಇನ್ವೆಸ್ಟ್ ಮಾಡಿದೆ. ತಾಯಿ ಮನೆಗೆ ಹೋದೆ, ಅಲ್ಲಿ ತಾಯಿಯ ಒಡವೆಯನ್ನು ನಾವು ಅಡ ಇಟ್ಟು ನಾನು ಹಣವನ್ನ ತಂದು ಕೊಟ್ಟೆ ಅಂತ ಹೇಳಿ ಆಕೆ FIR ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಟ್ ಆದ್ರೆ ನಾವು 1 ವರ್ಷನಷ್ಟೇ ಕೇಳಿದ್ವಿ, ಮತ್ತೊಂದು ವರ್ಷನ ನಾವು ಕೇಳಬೇಕಲ್ವಾ. ಇಲ್ಲಿ ಪವಿತ್ರ ಅವರು ಅವರೇ ಸರಿ ಅಂತ ಹೇಳಿ ಈಗ ದೂರನ್ನ ಕೊಟ್ಟಿದ್ದಾರೆ. ಆದರೆ ಪವನ್ ಪರಿಸ್ಥಿತಿಯ ಹೇಗಿತ್ತು, ಎಲ್ಲದಕ್ಕೂ ಕೂಡ ನಾವು ಹೆಣ್ಮಕ್ಳು ಮಾಡಿದ್ದೇ ಸರಿ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಇದರಲ್ಲಿ ಹೆಣ್ಮಕ್ಳದ್ದು ತಪ್ಪಿರುತ್ತೆ ಅಥವಾ ಗಂಡು ಮಕ್ಳದ್ದು ಕೂಡ ತಪ್ಪಿರುತ್ತೆ. ಎರಡನ್ನೂ ತಾಳೆ ಹಾಕಿ ನೋಡಿದಾಗ ಯಾರದು ತಪ್ಪು ಅನ್ನೋದು ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ಇದರಲ್ಲಿ ಇವರಿಬ್ಬರಲ್ಲಿ ಯಾರ್ದು ತಪ್ಪು ಅನ್ನೋದು ಗೊತ್ತಾಗುತ್ತೆ.